ಎಲ್ರಿಗೂ ನಮಸ್ಕಾರ. ನಾನು ನಾಗರಾಜ್ ಚಿತ್ತೂರು, ಸಂಪಾದಕ ಭೀಮಾವಿಜಯ ಕನ್ನಡ ದಿನಪತ್ರಿಕೆ ಹಾಸನ. ಇವತ್ತು ಈ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಇದಕ್ಕೆ ಬಹುಶಃ ಕಾರಣ ತುಂಬ ಗಂಭೀರವಾದ ವಿಚಾರ ಆಗಿರೋದ್ರಿಂದ ಇವತ್ತು ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ನೀವು ಇವತ್ತಿನ ನಮ್ಮ ಪತ್ರಿಕೆಯನ್ನು ಗಮನಿಸಿರ್ಬೋದು. ಒಂದು ಪ್ರಮುಖವಾದ ಒಂದು ಲೀಡ್ ಸುದ್ದಿನ ನಾವು ಇವತ್ತು ಮಾಡಿದ್ದೀವಿ. ಅದೇನೆಂದರೆ, ದಲಿತ ಎಂಬ ಕಾರಣಕ್ಕೆ ಗ್ರೇಡ್ 2 ತಹಶೀಲ್ದಾರನ್ನು ಅವಮಾನಿಸಿದ ಸಕಲೇಶಪುರ AC ಅಂತ ಹೇಳಿ, ಅದ್ರ ಜೊತೆಗೆ ಮುಖ್ಯ ಇದರಲ್ಲಿ ಹೆಡ್ಡಿಂಗಲ್ಲಿ ಜೀಪು ಇಳಿದು ಬೈಕಿನಲ್ಲಿ ಹೋದ ಅಧಿಕಾರಿ, ಈ ಹೆಡ್ಡಿಂಗಲ್ಲಿ ನಮ್ಮಲ್ಲಿ ಒಂದು ಸುದ್ದಿ ಆಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ನಮ್ಮ ಭೀಮಾವಿಜಯ ಪತ್ರಿಕೆ ಓದುಗರು ಹಾಗೂ ಚಾನೆಲ್ನ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹಾಗೂ ಹಾಸನ ಜಿಲ್ಲೆಯ ದಲಿತ ಸಮುದಾಯಕ್ಕೆ ಒಂದು ಈ ವಿಚಾರದ ಬಗ್ಗೆ ಹೇಳಬೇಕು ಅಂತ ನಾನು ಇವತ್ತು ಬಂದಿದ್ದೀನಿ. ಈಗಾಗಲೇ ಬೆಳಗ್ಗೆಯಿಂದ ನನಗೆ ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ. ತುಂಬ ಜನ, ಅದರಲ್ಲಿ ಅರ್ಕಲಗೂಡು ಇರ್ಬೋದು, ಮತ್ತು ಬೇರೆ ಬೇರೆ ಜಿಲ್ಲೆಯ ದಲಿತ ಮುಖಂಡರು ಕೂಡ ಕರೆ ಮಾಡ್ತಾ ಇದ್ದಾರೆ. ಏನಾಗಿದೆ, ಯಾಕೆ ಈ ಥರ ಆಗಿದೆ, ಅವ್ನು ಯಾರು, ಇಷ್ಟು ಒಬ್ಬ ದಲಿತ ಅಧಿಕಾರಿ ಈ ಥರ ಅವಮಾನ ಮಾಡಿದಾರಲ್ಲ ಅಂತ ಕರೆ ಬರ್ತಾ ಇದೆ. ಇದ್ರ ಬಗ್ಗೆ ಒಂದು ವಿಚಾರನ ನಾನು ಇಲ್ಲಿ ಹೇಳಲೇಬೇಕು. ಏನಂದರೆ, ಈ ಕೆಲವು ಜಾತಿ ಮನಸ್ಥಿತಿಗಳು ಇವತ್ತಿಗೂ ಕೂಡ ಜಾತಿವಾದ ಮಾಡ್ತಾರೆ. ಅದರಲ್ಲೂ ಕೂಡ ಯಾವ ಗ್ರೇಡು, ಯಾವ ಇದು ಏನಿಲ್ಲ. ಏನಂದರೆ ಅದರಲ್ಲೂ ಕೂಡ ದಲಿತರನ್ನ ಹೆಂಗೆ ನಡೆಸ್ಕೊತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ನಿನ್ನೆ ನಡೆದಿರೋಂಥ ಘಟನೆ, ಸತ್ಯ ಘಟನೆ. ಅದು ನಮ್ಮ ಕಣ್ಣೆದುರಿಗೆ ಇವತ್ತು ಸಾಕ್ಷಿಯಾಗಿದೆ. ಏನಪ್ಪ ಅಂದರೆ, ಅವರು ಸ್ವಾಮಿ ಅಂತ ಹೇಳಿ ಅರಕಲಗೂಡಿನ ಗ್ರೇಡ್ 2 ತಹಶೀಲ್ದಾರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಅಲ್ಲಿ ಸುರಿದಂಥ ಮಳೆಗೆ ಒಂದು ಕುಟುಂಬದಲ್ಲಿ ಒಬ್ಬ ಹೆಣ್ಣು ಮಗಳು ತಾಯಿ ತೀರ್ಕೊಂಡಿರ್ತಾರೆ. ಏನು ಅರಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿಯ ಮತ್ತಿಗೋಡು ಗ್ರಾಮದಲ್ಲಿ ಜವರಮ್ಮ ಎಂಬುವರು ಮಲಗಿದ್ದ ವೇಳೆ ಮನೆ ಗೋಡೆ ಕುಸಿದು ಮೃತಪಟ್ಟಿರ್ತಾರೆ. ಅಲ್ಲಿಗೆ ಸಕಲೇಶಪುರದ AC, ಅವರು ಅರಕಲಗೂಡಿಗೆ ಕೂಡ AC ಆಗಿದ್ದಾರೆ. ಹಾಗೆ ಅರಕಲಗೂಡಿನ ತಹಶೀಲ್ದಾರ್ ಸೌಮ್ಯ, ಇವರು ಎಲ್ಲರೂ ಕೂಡ ಅಲ್ಲಿ ಆ ಸ್ಪಾಟಿಗೆ ನಿನ್ನೆ ಹೋಗಿರ್ತಾರೆ. ಹೋದಾಗ ಏನಾಗುತ್ತೆ, ಎಲ್ಲ ಅಲ್ಲಿ ಮಾಜರು ಮಾಡಿ, ಸ್ಥಳ ಎಲ್ಲ ಮಾಜರು ಮಾಡಿ ಅವರು ವಾಪಸ್ಸು ಅರಕಲಗೂಡಿಗೆ ಬರಬೇಕಾಗಿರುತ್ತೆ. ಆ ಸೌಮ್ಯ ಅವ್ರ ಜೊತೆ ಗ್ರೇಡ್ 2 ತಹಶೀಲ್ದಾರ್, ಏನು ದಲಿತ ಅಧಿಕಾರಿ, ಅವರು ಒಂದಷ್ಟು ದಿನ ಪ್ರಭಾರಿಯಾಗಿ ತಹಶೀಲ್ದಾರ್ ಆಗಿ ಕೂಡ ಅಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಸೌಮ್ಯ ಅವ್ರ ಜೊತೆ ಬಂದಿರ್ತಾರೆ. ಅವರು ಹೋಗ್ಬೇಕಾದ್ರೆ ನಾನು ಅರಕಲಗೂಡಿಗೆ ಬರ್ತೀನಿ ಅಂತ ಹೇಳಿ ತಹಶೀಲ್ದಾರ್ ಅವರು AC ಕಾರಲ್ಲಿ ಕೂತ್ಕೋತಾರೆ. AC ಅವರು ಬರ್ತಕ್ಕಂಥ ಅವ್ರ ಕಾರ್ನಲ್ಲಿ, ಟಾಟಾ ಸುಮೋ ಯಾವುದೋ ಇದೆ ಗಾಡಿ, ಅದ್ರಲ್ಲಿ ಕೂತ್ಕೋತಾರೆ. ಆವಾಗ ಏನಾಗುತ್ತೆ, ಉಳಿದವರು ಅವ್ರ ಜೊತೆಗೆ ಇನ್ನೊಬ್ಬ ಅನಾಮಿಕ ಒಬ್ಬ ವ್ಯಕ್ತಿ, ನಾವು ಈ ಹಿಂದೆನೆ ನಾವು ಅವ್ರ ಬಗ್ಗೆ ಒಂದು ಸುದ್ದಿ ಮಾಡಿದ್ವಿ. ಹಾಸನಾಂಬದಲ್ಲಿ ಅವನು ಯಾರು ಗೊತ್ತು ಗುರು ಇಲ್ಲದವ್ರಿಗೆ ಒಂದು ID ಕಾರ್ಡನ್ನು ಕೊಟ್ಟು, ನಾನು AC ಅವರ ಚಾಲಕ ಅಂತ ಹೇಳ್ತಿದ್ದ. AC ಅಂದರೆ ಸಕಲೇಶಪುರದ ರಾಜೇಶ್ ಎಂಬ ವ್ಯಕ್ತಿ ಅಲ್ಲಿನ ಸಕಲೇಶಪುರದ AC ಉಪವಿಭಾಗಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೊಸದಾಗಿ ಬಂದಿರುವಂಥದ್ದು. ಮೊನ್ನೆ ನಮ್ಮ ಹಾಸನಾಂಬೆಲ್ಲೂ ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದರು. ನಾವು ಕೂಡ ಅದಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ವಿ. ಜೊತೆಗೆ ಅವರು ಅದು ನೀನು ಮತ್ತೆ ವಾಪಸ್ ಆ ವಿಚಾರ ಕೊಡ್ತೀನಿ, ಅಲ್ಲಿ ಅವರ ಕಾರಲ್ಲಿ ತಹಶೀಲ್ದಾರ್ ಕುತ್ಕೊಂಡಾಗ ಅನಿವಾರ್ಯವಾಗಿ ನೀವು ನಮ್ಮ ಕಾರಲ್ಲಿ ಬನ್ನಿ ಅಂತ, ನಮ್ಮ ಜೀಪಲ್ಲಿ ಬನ್ನಿ ಅಂತ ಹೇಳಿ ಇವರು ಬರ್ತಾರೆ. ಅವ್ರದ ತಹಶೀಲ್ದಾರ್ ಜೀಪಿಗೆ ಹತ್ತಿ ಕೂತ್ಕೋತಾರೆ. ಈ ಪೂರ್ವವಾಗ ಏನಾಗುತ್ತೆ ಅಂದರೆ, ಹಿಂದ್ಗಡೆ ಅವರ ಅಧೀನದ ಕೆಲವು ಇವರು ಸಿಬ್ಬಂದಿಗಳಿರ್ತಾರೆ. ಹಾಗೇನು ಮಾಡ್ತಾರೆ, ಸಹಜವಾಗಿ ಇವರು ಡ್ರೈವರ್ ಪಕ್ಕದ ಸೀಟಿಗೆ ಕೂತ್ಕೋತಾರೆ. ಆ ಕೂತ್ಕೊಂಡ ತಕ್ಷಣ ಇದನ್ನ AC ರಾಜೇಶ್ ಅವರು ನೋಡ್ತಾರೆ. ಅದೇನು ಮೈ ಮೇಲೆ ಯಾವ ದೇವ್ರು ಬಂತು ಅಥವಾ ಏನಾಯ್ತೋ ಗೊತ್ತಾಗಲಿಲ್ಲ. ತಕ್ಷಣ ಇಳಿದುಬಿಟ್ಟು, ಏಯ್ ಯಾಕಪ್ಪ ಇಲ್ಲಿ ಕೂರ್ತಿದೀಯ ನೀನು, ನಿನ್ನ ಯೋಗ್ಯತೆ ಏನಿದೆ, ನಿನ್ನ ಯೋಗ್ಯತೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ, ನೀನು ಹಿಂದೆ ಕೂರು ಅಂತ ಹೇಳ್ತಾರೆ. ನೀನು ಹಿಂದೆ ಹೋಗಂತೆ. ಅಲ್ಲಿ ಅದಕ್ಕೆ ಸೌಮ್ಯ ಅವರು ಕೂಡ ಸಾಕ್ಷಿ ಆಗಿರ್ತಾರೆ. ಸಡನ್ ಆಗಿ ಈ ತರ ಹೇಳಿದ ತಕ್ಷಣ ಅವರು ಸ್ವಾಮಿ ಅವರು ತುಂಬಾ ಆಘಾತಗೊಳಗಾಗ್ತಾರೆ. ಹಾಗೆ ಹೇಳ್ತಾರೆ, ಸರ್ ಹಿಂದೆ ಅಲ್ಲಿ ಇದ್ದಾರೆ ಅವರು, ಮೇಡಮ್ ಅಲ್ಲಿರೋದ್ರಿಂದ ನಾನು ಇಲ್ಲಿ ಕೂತ್ಕೊಂಡೆ, ಅದು ಬಿಟ್ಟರೆ ನನಗೆ ಬೇರೆ ಉದ್ದೇಶ ಏನಿಲ್ಲ ಅಂತ ಹೇಳ್ತಾರೆ. ಆವಾಗ ಹೀನಾಮಾನವಾಗಿ ಬೈತಾರೆ. ಅಲ್ಲಿ ಅದೊಂದಷ್ಟು ಜನನೂ ಇರ್ತಾರೆ. ಜೊತೆಗೆ ಅವರ ಅಧೀನದ ಸಿಬ್ಬಂದಿಗಳ ಎದುರು, ನಿನ್ನ ಜಾಗ ಅದಲ್ಲ,
ನೀನು ಯಾಕೆ ಅಲ್ಲಿ ಕೂತಿದ್ಯಾ ಅಂತ ಹೇಳಿ ತುಂಬ ಕೆಟ್ಟದಾಗಿ ಬೈತಾರೆ. ಅವಾಗ ಅವರು ತುಂಬ ನೊಂದ್ಕೊತಾರೆ. ಆಮೇಲೆ ನೀನು ಹತ್ತಬಾರ್ದು, ಆ ಕಾರಿಗೆ ಹತ್ತಬಾರ್ದು ಅಂತ ಹೇಳಿ ಅದೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಇನ್ನು 10 ನಿಮಿಷದೊಳಗೆ ನೀನು ಅರಕಲುಗಳು ನಮ್ಮ ಕಚೇರಿ ಹತ್ರ ಇರಬೇಕು ಅಂತ ಹೇಳ್ತಾರೆ. ಪಾಪ ಆ ವ್ಯಕ್ತಿನ ಬಿಟ್ಟು ಸೀದಾ ಹೊರಟು ಬಿಡ್ತಾರೆ. ಅವ್ರು ಏನು ಮಾಡ್ತಾರೆ, ಇನ್ನು 10 ನಿಮಿಷ ಸಡನ್ನಾಗಿ ಹೋಗ್ಬೇಕು. ಆಗ ಅನಿವಾರ್ಯವಾಗಿ ಯಾರೋ ಒಬ್ಬರಲ್ಲಿ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಅವ್ರ ಹತ್ರ ಪ್ಲೀಸ್ ನಿಮ್ಗೆ ಅರ್ಜೆಂಟ್ ಇದೆ ಅಂತ ಹೇಳಿ ಅವ್ರ ಹತ್ರ ಅವ್ರು 10 ನಿಮಿಷಕ್ಕೆ ಹೋಗೋದ್ರ ಒಳಗೆ ಇವರು ಅಲ್ಲಿಗೆ ಹೋಗ್ತಾರೆ. ನೋಡಿ ಬಂಧುಗಳೇ, ಒಬ್ಬ ತಹಶೀಲ್ದಾರ್ ಗ್ರೇಡ್ 2 ಗ್ರೇಡ್ ಜೊತೆಗೆ ಹಿಂದೆ ತಹಶೀಲ್ದಾರ್ ಆದವರು, ಅವ್ರನ್ನ ತಹಶೀಲ್ದಾರ್ ಕೂರುವಂಥ ಚೇರ್ ಏನಿದೆ ವಾಹನದ ಒಳಗೆ, ಅಲ್ಲಿ ಕುಳಿತಾನ ಒಂದೇ ಕಾರಣಕ್ಕೆ ಅವ್ರನ್ನ ಅವಮಾನಿಸ್ತಾರೆ ಸಾರ್ವಜನಿಕವಾಗಿ. ಎಂಥ ಹೀನ ಮನಸ್ಥಿತಿ ಇವತ್ತಿಗೂ ಇದೆ ಅನ್ನೋದಕ್ಕೆ ಇದು ಉದಾಹರಣೆ. ಈ ರಾಜೇಶ್ ಇದಾರಲ್ಲ, ಇವರು ಹೊಸ್ದಾಗಿ ಬಂದಿರೋಂಥವ್ರು, ಎಕ್ಸ್ ಮಿಲಿಟರಿ ಮ್ಯಾನ್ ಅಂತ. ಇಲ್ಲಿ ನಮಗೇನು ಯಾರು ಎಕ್ಸ್ ಮಿಲಿಟರಿ ಮ್ಯಾನ್ ಆದರೂ ಪರವಾಗಿಲ್ಲ, KS ಮಾಡ್ಕೊಂಡ್ರು ಪರವಾಗಿಲ್ಲ, ಅದು ಅವರ ಕೆಪಾಸಿಟಿ, ಅವ್ರು ಬಂದಿರ್ತಾರೆ, ಅದಾಗಲಿ, ನಾವು ಅದಕ್ಕೆ ಗೌರವ ಕೊಡ್ತೇವೆ, ಅವರ ಹುದ್ದೆಗೆ ನಾವು ಗೌರವ ಕೊಡ್ತೀವಿ. ಹೌದು, ಅವರು ಅಧೀನ ಸಿಬ್ಬಂದಿಗಳನ್ನು ಹೇಳುವಂಥದಕ್ಕೂ ನಾವು ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ. ಆದರೆ ಸಾರ್ವಜನಿಕವಾಗಿ ಒಬ್ಬ ದಲಿತ ಅಧಿಕಾರಿನ ಹೀಗೆ ಕೆಳಗಿಳಿಸಿ ಕಳಿಸೋದಿದೆಯಲ್ಲ, ಇದು ಅತ್ಯಂತ ಅಮಾನುಷ್ಯವಾದದ್ದು. ಹಾಗೆ ಈ ಅಟ್ರಾಸಿಟಿ ಅಂತಾರಲ್ಲ ಬರೋಂಥದ್ದು. ಅವರು ಹಂಗಂದಾಗ ಅಲ್ಲಿದ್ದ ಎಲ್ಲ ಸಿಬ್ಬಂದಿಗಳು ನಗಾಡ್ತಾ ಇರ್ತಾರೆ, ಇಳಿಸ್ಬಿಟ್ಟ ನೋಡಿ ಮೆರೀತಿದ್ದ ಅಂತ ಹೇಳಿಬಿಟ್ಟು. ಇದನ್ನ ನಾವು ಯಾರು ಕೂಡ ಸಹಿಸ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ಈ ಏನು ಮಿಸ್ಟರ್ AC ಅವರು ಇದ್ದಾರೆ, ರಾಜೇಶ್ ಅವರೇ, ತಾವು ತಮ್ಮ ಬಗ್ಗೆ ನಮ್ಮಲ್ಲಿ ಬಂದಿತ್ತು, ನಾವು ಒಳ್ಳೇದು ಬರ್ದಿದ್ದೀವಿ, ಸರಿ ಅಂತಲೂ ಹೇಳಿದ್ದೀವಿ. ಇವನ್ DC ಅವ್ರ ಹತ್ರಲ್ಲೂ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತಲೂ ಹೇಳಿದ್ದೀವಿ. ನೀವು ಒಬ್ಬ ಯಾರನ್ನೋ ಬ್ರೋಕರನ್ನ ಇಲ್ಲಿ ಸುಹೈಲ್ ಅಂತ ಹೇಳ್ಬಿಟ್ಟು ಅವನಿಗೆ ಹಾಸನದ AC ಮಾರುತಿಗೆ ಕಣ್ಣು ತಪ್ಪಿಸಿ ಅವನಿಗೊಂದು ಕಾರ್ಡ್ ಕೊಟ್ಟಿರ್ತೀರ. ನಮ್ಮ ಸರ್ಕಾರಿ ವಾಹನನ ಅವನು ಚಾಲಕನ ಹೆಸರಲ್ಲಿ ಕೊಟ್ಬಿಟ್ಟು ಇಡೀ ಊರೆಲ್ಲ ಸುತ್ತಾಡಿಸಿರ್ತೀರ. ಅವನನ್ನು ಏನಕ್ಕೆ ಕರ್ಕ ಬಂದಿದ್ದೀರಿ, ಯಾಕೆ ಅವ್ನು ಕೇಳ್ತಾನೆ. ಅವತ್ತು ನಾನು ಪ್ರಶ್ನೆ ಮಾಡಿದಾಗ ನಾನು ಪರ್ಸ್ನಲ್ ಸೆಕ್ರೆಟರಿ ಇವರಿಗೆ ಬಿಜಾಪುರದಿಂದ ಬಂದಿದ್ದೀನಿ ಅಂತ ಹೇಳ್ತಾನೆ. ಬಿಜಾಪುರ ಎಲ್ಲಾಯಿತು, ಇದು ಹಾಸನ ಎಲ್ಲಾಯಿತು, ಇಷ್ಟಕ್ಕೆ ಅವನು ಯಾವ ಸ್ಥಾನಕ್ಕೆ ಬಂದಿದ್ದಾನೆ? ಅವನು ಅಲ್ಲಿನ ಸಿಬ್ಬಂದಿನೂ ಅಲ್ಲ, ಹೇಗೆ ಬಂದ ಅಂತ ಹೇಳ್ಬಿಟ್ಟು ನಮ್ಗೆ ಇವತ್ತಿಗೂ ಕೂಡ ನಿಗೂಢವಾಗಿದೆ ಸ್ವಾಮಿ. ನಮ್ಮ ಬೇರೆಯವರು ಒಂದಷ್ಟು ಜನ ಹೇಳೋ ಪ್ರಕಾರ ಇಲ್ಲ, ಅವ್ರು ಮಾಡೋ ಎಲ್ಲ ವ್ಯವಹಾರಗಳನ್ನ ಇವರೇ ಹ್ಯಾಂಡಲ್ ಮಾಡೋದು, ಇವರು ಜೊತೆಗೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಏನು ವ್ಯವಹಾರ ಮಾಡ್ತಿರೋ ಅಥವಾ ನಿಮಗೆ ಸಕಲೇಶ್ಪುರದಲ್ಲಿ ಒಬ್ರು ಜೊತೆಯಾಗಿ ನಂಬಿಕಸ್ತರು ಬೇಕು ಅಂತ ಇಟ್ಕೊಂಡಿರೋ ನಿಮ್ಮ ರಿಲೇಷನ್ನು ಮತ್ತೊಂದು ಏನು ಗೊತ್ತಿಲ್ಲ ನಮಗೆ. ಆದರೆ ಅವರನ್ನ ಅನಧಿಕೃತವಾಗಿ ನೀವು ಇಟ್ಕೊಂಡು ನಿನ್ನೆ ನಡೆದಂಥ ಘಟನೆಯಲ್ಲಿ ಆ ವ್ಯಕ್ತಿನೂ ಕೂಡ ನೀವು ಇದೇ ಸರ್ಕಾರಿ ಕಾರಲ್ಲಿ ನೀವು ಕರ್ಕೊಂಡು ಬಂದಿರ್ತೀರಾ. ಏನು ಕರ್ಕ ಬಂದ್ರಿ, ಅವನು ಯಾರು, ಅವನ ಹಿನ್ನೆಲೆ ಏನು, ಅವ್ರಿಗೆ ಏನು ಪೋಸ್ಟಿಂಗ್ ಇದೆ, ಇದನ್ನೆಲ್ಲ ತಾವು ದಯಮಾಡಿ ನಮಗೆ ಸ್ಪಷ್ಟಪಡಿಸ್ಬೇಕು. ಅಷ್ಟೆಲ್ಲ ಸುದ್ದಿ ಆದರೂ ಕೂಡ ಯಾರು ಕೂಡ ಆತನ ಮೇಲೆ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ನಾವು ರಾಜೇಶ್ ಅವ್ರಿಗೆ ನಾವು ಈ ಮೂಲಕ ಏನು ಹೇಳಕ್ ಬರ್ತಿದ್ದೀವಿ ಅಂದರೆ, ಇಲ್ಲಿ ಯಾರು ದಲಿತರಾಗಲಿ ದಲಿತ ಅಧಿಕಾರಿಗಳಾಗಲಿ ಯಾರು ದಡ್ರಲ್ಲ, ನಿಮ್ಮಷ್ಟೇ ಬುದ್ಧಿವಂತಿರ್ತಾರೆ. ಏನಂದರೆ ಒಂದು ಸಹಬಾಳ್ವೆಯಿಂದ ಇಲ್ಲಿ ಹೋಗಬೇಕು. ನೀವು AC ಆದ ತಕ್ಷಣ ನಿಮಗೇನು ನಿಮಗೆ ಇದ್ರ ಪವರ್ ಏನು ಕೊಟ್ಟಿಲ್ಲ, ಸಂವಿಧಾನಕ್ಕಿಂತ ನೀವೇನು ದೊಡ್ಡವರಲ್ಲ. ನಿಮ್ಮ ಮಿತಿಲಿ ಏನಿದೆ ಅದನ್ನಷ್ಟೇ ಮಾಡಬೇಕು. ನನಗೊಬ್ಬರು ಮೆಸೇಜ್ ಹಾಕಿದ್ದಾರೆ, ಇದು ನೋಡಿ ಸರ್ ಅಣ್ಣ, ನಾನು ಕೂಡ ಅವ್ರ ಹತ್ರ ಹೋಗಿದ್ದೆ ಬಗರ್ ಹುಕುಂ ಸಮಿತಿಯಲ್ಲಿ ನನಗೆ ಆಯ್ಕೆ ಮಾಡಿ ಅಂತ. ಅದಕ್ಕೆ ನೀವು ನೇರವಾಗಿ ಹೇಳಿದ್ರಂತೆ, ನಿಮ್ಮ ಅಪ್ಪ 65 ವರ್ಷದಿಂದ ಉಳುಮೆ ಮಾಡ್ತಿದ್ದ ಏನೋ ಸಾಕ್ಷಿ ಇದೆ ಅಂತ ಭಾಳ ಇದೇ ಇದರಲ್ಲಿ ಹೇಳಿದ್ರಂತೆ. ಬೆಳಿಗ್ಗೆ ಫೋನ್ ಮಾಡಿ ಇಂಥ 10-15 ಕಾಲಗಳು ನನಗೆ ಬಂದಿದ್ದಾವೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ದಯಮಾಡಿ ಅದನ್ನು ಕರೆಸಿ ಅದನ್ನು ಈ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು. ಇದು ಇದು ಸ್ವಾಮಿ ಅವರಿಗೆ ಆದಂಥ ಅವಮಾನ ಅಲ್ಲ, ಇಡೀ ಹಾಸನ ಜಿಲ್ಲೆಯ ರಾಜ್ಯದ ಜೊತೆಗೆ ಯಾರ್ಯಾರು ದಲಿತರಿದ್ದಾರೆ ಅವರೆಲ್ಲರೂ ಕೂಡ ಮಾಡಿದಂಥ ಅವಮಾನ. ಸುಮ್ಮನೆ ಆ ಜಾಗದಲ್ಲಿ ನಮ್ಮನ್ನು ಕಲ್ಪಿಸ್ಕೊಂಡ್ರೆ ನಮಗೆ ಎಷ್ಟು ನೋವಾಗುತ್ತೆ, ಅಸ್ಪೃಶ್ಯತೆ ನೋವಾಗುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಇವರು ಕೂತ ತಕ್ಷಣ ನೀವು ಬಹುಶಃ ನಿನ್ನೆ ಏನಾರು ನಿಮ್ಮ ಕಾರಲ್ಲಿ ಏನಾದ್ರು ಕೂತಿದ್ರೆ ನೀವೇನು ಅದನ್ನೆಲ್ಲ ಒಂದು ಹಾಕಿ ಏನು ಸಿಂಪಡಣೆ ಮಾಡಿ ಎಲ್ಲ ಸ್ವಚ್ಛ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಸದ್ಯ ಮೇಡಮ್ ಅವ್ರ ಕಾರಲ್ಲಿ ಕೂತಿದ್ದಾರೆ.
ಮೇಡಮ್ ಕೂಡ ಹೇಳ್ಬೋದಿತ್ತು, ಹೇಳಿದ್ರಂತೆ ಅವರು, ನಾನೇ ಹೇಳಿದ್ದು ಅದ್ರ ಬಗ್ಗೆ ಅಂತ. ಆದರೂ ಕೂಡ ನಿಮ್ಮ ದರ್ಪ ಮೆರೆದಿದ್ರ. ಇದಕ್ಕೆ ನಾವು 100% ಸಂವಿಧಾನದ ಅಡಿಯಲ್ಲಿ ನಿಮಗೆ ಪಾಠ ಕಲಿಸ್ತೀವಿ. ಇನ್ನು ಮುಂದೆ ಈ ಥರದ್ದು ಏನಾರು ಆದರೆ ಅದು ಪರಿಣಾಮಗಳು ನಮ್ಮ ಜಿಲ್ಲೆಯ ಮುಖಂಡರುಗಳಿದ್ದಾರೆ, ದಲಿತ ಮುಖಂಡರುಗಳಿದ್ದಾರೆ, ಅದನ್ನು ನಾವು ಮಾಡ್ತೀವಿ. ನಿಮ್ಮ ಈ ದುರಹಂಕಾರನ ಬಿಟ್ಟು ಜನಸ್ನೇಹಿಯಾಗಿ ಜನರ ಜೊತೆ ಪ್ರೀತಿಯಿಂದ ವಿಶ್ವಾಸದಿಂದ ಮಾಡ್ಕೊಂಡು ಹೋಗಿ ಕೆಲಸನ. ಜೊತೆಗೆ ಈ ಬಗ್ಗೆ ನಮ್ಮ ಅರ್ಕಲಗೋಡಿನ ದಲಿತ ಮುಖಂಡರಲ್ಲಿ ಒಂದು ಮನವಿ, ದಯಮಾಡಿ ಇದು ಯಾರಿಗೂ ಆಗಬಾರ್ದು. ಹಾಗೆ ಹಾಸನ ದಲಿತ ಮುಖಂಡರಲ್ಲೂ ಕೂಡ ಮನವಿ, ಇದ್ರ ಬಗ್ಗೆ ಒಂದು ಪ್ರೊಟೆಸ್ಟ್ ಮಾಡಬೇಕು ಅಂತ ಎಲ್ಲ ಹೊರಟಿದ್ದಾರೆ. ನೋಡೋಣ, DC ಅವರಿಗೆ ಮನವಿ ಕೊಡೋಣ. ಆದರೆ ರಾಜೇಶ್ ಅಂತ ದಲಿತ ಮನಸ್ಥಿತಿಗಳು ಅಂಥವ್ರು ದಯಮಾಡಿ ತಾವು ಯಾವುದರಿಂದ ಬಂದ್ರಿ, ಯಾವ ಕಾರಣಕ್ಕೆ ಇಲ್ಲಿ ಬಂದಿದ್ರಿ, ಇದನ್ನೆಲ್ಲ ನೀವು ಸಾರ್ವಜನಿಕರಿಗೆ ಹೇಳಲೇಬೇಕಾಗುತ್ತೆ. ಇಲ್ಲದಿದ್ದರೆ ಇದು ಉಗ್ರವಾದ ಪರಿಣಾಮವಂತೂ ಬೀರೋದಂತೂ ಸತ್ಯ. ದಯಮಾಡಿ ಈ ನಿಟ್ಟಿನಲ್ಲಿ ನಮ್ಮ ಸಂಘಟನೆಗಳು ಶಾಂತ ರೀತಿಯಿಂದಲೇ ಆಗಿರೋ ಅವಮಾನಕ್ಕೆ ಏನು ತಕ್ಕ ಪಾಠ ಕಲಿಸ್ಬೇಕು ಅದಕ್ಕೆ ಕಲಿಸೋಣ. ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ಇಡೀ ಜಿಲ್ಲೆ, ಇಡೀ ರಾಜ್ಯ ಎಲ್ಲರೂ ಕೂಡ ಇದ್ದೀವಿ. ಬಟ್ ಸ್ವಾಮಿ ಅಂತವರಿಗೆ ಅವರು ತುಂಬ ಸೀನಿಯರು, ಈಗಾಗಲೇ ಇನ್ನೇನು 1-1.5 ವರ್ಷ ಇರ್ಬೋದು ಕನಿಷ್ಠ. ಅವರ ಹಿರಿತನಕಾರ ನೀವು ಗೌರವ ಕೊಡ್ಬೋದಿತ್ತು. ಇನ್ನು ಮುಂದೆ ಅದಾಗಲ್ಲ. ಅನಾವಶ್ಯಕವಾಗಿ ದಲಿತರ ತಂಟೆಗೆ ಬಂದರೆ, ದಲಿತರ ಅಧಿಕಾರಿಗಳ ತಂಟೆಗೆ ಬಂದರೆ ನಾವು ಯಾರು ಸುಮ್ಮನೆ ಕೂರಲ್ಲ. ಇದಕ್ಕೆ ಪಾಠ ಕಲಿಸ್ತೀವಿ. ದಯಮಾಡಿ ನಿಮ್ಮ ಪರಿಮಿತಿಯೊಳಗೆ ಸಂವಿಧಾನದ ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಆ ಸಂವಿಧಾನದ ಅಡಿಯಲ್ಲಿ ನೀವು ಕೆಲಸನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲದಿದ್ದರೆ ನಾವೇನ್ ಮಾಡಬೇಕು ಅದನ್ನ ನಾವು ಅಂಬೇಡ್ಕರ್ ಸಂವಿಧಾನ ಮೂಲಕವೇ ನಾವು ತೋರಿಸ್ತೀವಿ ಅಂತ ಈ ಮೂಲಕ ನಾನು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೊತೆಗೆ ಇನ್ನು ಮುಂದೆ ಈಗ ಆಗ್ದಂಗೆ ತಾವು ತಮ್ಮನ್ನ ತಿದ್ದುಕೊಂಡು ತಮಗೇನು ವಹಿಸಿದರೆ ಕೆಲಸನ ಅದನ್ನ ಮಾಡಲಿ ಅಂತ ಹೇಳಿ ನಾನು ಈ ಮೂಲಕ ನಾನು ನಿಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದ. ಜೈ ಭೀಮ್.